ಹಲೋ, ಹೇಳೆ. ಬಂದ ಅವನು? ಇನ್ನೂ ಬಂದಿಲ್ಲ. ನಾನು ಬಂದು ಹಾಫ್ ಆನ್ ಅವರ್ ಆಯಿತು. ಏನು ಇನ್ನೂ ಬಂದಿಲ್ವಾ? ಇಲ್ಲ ಕಣೆ, ನನಗಿಂತ ಮುಂಚೆ ಬಂದು ಫಸ್ಟ್ ನೈಟಲ್ಲಿ ಹೆಂಡತಿ ಕಾಯೋ ಥರ ಕಾಯ್ತಾನೆ ಅಂದ್ಕೊಂಡೆ. ಆದರೆ ನಾನೇ ಫಸ್ಟ್ ಬಂದು ಕಾಯ್ತಾ ಇದ್ದೀನಿ. ಮತ್ತೇನ್ ಮಾಡ್ತೀಯ ಈಗ? ಏನು ಮಾಡಲಿ, 10 ನಿಮಿಷ ನೋಡ್ತೀನಿ, ಬರ್ದಿದ್ರೆ ಹೊರಡ್ತೀನಿ. ಸರಿ, ಏನು ಮಾಡು. ಸರಿ ಸರಿ, ಅವ್ನು ಬಂದ ಅನ್ಸುತ್ತೆ. ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ಬಾಯ್. ಹಾಯ್. ಏನು ಫಸ್ಟ್ ಡೇನೇ ಡಾಮಿನೇಷನಾ? ನಾನು ಬಂದು ಹಾಫ್ ಆನ್ ಅವರ್ ಆಯಿತು. ಹಾಗೇನಿಲ್ಲ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ ಅಷ್ಟೇ. ಇಟ್ಸ್ ಓಕೆ. ಹಾಂ, ಎಕ್ಸ್ಕ್ಯೂಸ್ ಮೀ, ನನಗೊಂದು ಕೋಕ್. ನಿಮಗೆ? ನೋ ಥ್ಯಾಂಕ್ಸ್. ಎನಿವೇಸ್, ಐ ಆಮ್ ಮನೋಜ್. ಐ ಆಮ್ ಸುಪ್ರಿಯಾ. ಗೊತ್ತು. ಹೌದಾ? ಹೇಗೆ? ಓ, ಇನ್ಸ್ಟಾಲ್ ಸ್ಟಾಕ್ ಮಾಡ್ತಿದ್ರಾ? ಮತ್ತೆ ನೀವೇನು ಮಾಡ್ತಿರೋದು? ಐ ಆಮ್ ಬೇಸಿಕಲಿ ಡ್ಯಾನ್ಸರ್ ಆ್ಯಂಡ್ ಆಕ್ಟ್ರೆಸ್ ಆಸ್ ವೆಲ್. ವಾವ್, ರೀಸೆಂಟಾಗಿ ಯಾವ ಮೂವಿ ಮಾಡಿದ್ರಿ? ನೋ 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 ನೋ, ಮೂವಿಯಲ್ಲ, ರೀಲ್ಸಲ್ಲಿ. ರೀಲ್ಸಾ? ಸರಿ. ಸೊ ನೀವೇನು ಮಾಡ್ಕೊಂಡಿರೋದು? ನಾನು ಆರ್ಮಿ ಟ್ರೈನಿಂಗ್ ತಗೋತಿದ್ದೀನಿ. ವಾವ್, ಎಲ್ಲಿ? ಪಬ್ಜಿಲಿ. ಜಸ್ಟ್ ಕಿಡಿಂಗ್ ಅಷ್ಟೇ. ಮತ್ತೆ ಮತ್ತೆ ಹೇಳಿ. ಒಂದು ಮಿನಿಟ್, ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾನೆ. ಓಕೆ. ಹೇಳಿ ಮಗ. ಹೌದಾ, ಏನಾಯ್ತು? ಯಾವಾಗೋ? ಸರಿ ಸರಿ, ನಾನು ಸಂಜೆ ಸಿಗ್ತೀನಿ ಬಿಡು. ಬಾಯ್. ಯಾಕೆ, ಏನಾಯ್ತು? ಏನಿಲ್ಲ ಬಿಡಿ. ಹೇಳಿ, ಏನಾಯ್ತು? ಅದು ಹೆಣ್ಮಕ್ಳ ಹತ್ರ ಹೇಳೋ ಮ್ಯಾಟ್ರ್ ಅಲ್ಲ ಬಿಡಿ. ಅದು ಇಲ್ಲ ಇದು ಇಲ್ಲ, ನಾವು ಕೇಳದೆ ಇರೋದೇನಲ್ಲ, ಹೇಳಿ. ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ? ಹಾಂ, ನನ್ನ ಫ್ರೆಂಡ್ ಒಬ್ಬ ತುಂಬ ಒಳ್ಳೆ ರೈಟ್ರು. ಮದುವೆ ಆಗೋಕ್ಕೂ ಮುಂಚೆ ತುಂಬ ಕಡೆ ಬರವಣಿಗೆ ತೋರಿಸಿದ್ದ. ಅವ್ನು ಬ್ಯಾಡ್ ಲಕ್, ತುಂಬ ಕಡೆ ಬರೆದು ಅವ್ನ ಪೆನ್ನಲ್ಲಿರೋ ಇಂಕೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಈ ವಿಷಯ ಅವನ ಹೆಂಡತಿಗೆ ಗೊತ್ತಾಗಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾಳೆ. ಅದಕ್ಕೆ ಏನು ಮಾಡೋದು ಮಗ ಅಂತ ಕಾಲ್ ಮಾಡಿದ್ದ. ಪಾಪ ನಿಮ್ಮ ಫ್ರೆಂಡು. ನಿಮ್ಮ ಪೆನ್ನಲ್ಲಿ? ನಂದು ರೈಟೋಮೀಟ್ರ್ ಪೆನ್ನು, ಎಷ್ಟೇ ಬರೆದ್ರು ಹಿಂಗೆ ಖಾಲಿನೇ ಆಗಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ಒಬ್ಬ ವ್ಯಕ್ತಿ ಮನಸ್ಸು ಅವ್ರು ಇಟ್ಕೊಂಡಿರೋ ರಿಂಗ್ಟೋನಲ್ಲೇ ಗೊತ್ತಾಗುತ್ತೆ. ಓ, ಆ್ಯಕ್ಚುಲಿ ಅದು ನಾನು ಇಟ್ಟಿರೋದಲ್ಲ, ನನ್ನ ಫ್ರೆಂಡ್ ಇಟ್ಟಿರೋದು. ನಮ್ದೆ. ಇದು ನಾನು ಇಟ್ಟಿರೋ ರಿಂಗ್ಟೋನ್ ಅಲ್ಲ, ನನ್ನ ಫ್ರೆಂಡ್ ಇಟ್ಟಿದ್ದು. ನಮ್ದೆ. ಮತ್ತೆ ಮತ್ತೆ ಟ್ರೂತ್ ಆರ್ ಡೇರ್ ಆಡೋಣ? ಟ್ರೂತ್ ಆರ್ ಡೇರಾ? ಇದ್ಯಾಕೋ ನನ್ ಬುಡಕ್ಕೆ ಬರೋ ಥರ ಐತಿಲ್ಲಪ್ಪ. ಆಡ್ ಮಗನೆ, ನಿನ್ಗಿದೆ ಈಗ. ಸರಿ, ಆಡೋಣ. ಓಕೆ, ₹1 ಕಾಯಿನ್ ಕೊಡಿ. ಹಾಂ. ಹೆಡ್ಸ್ ಆರ್ ಟೇಲ್ಸ್? ಹೆಡ್ಸ್. ಟೇಲ್ಸ್. ಡೇರ್. ಡೇರ್ ಅಂದಮೇಲೆ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಸರಿ ಇರಲ್ಲ. ಓಕೆ ಓಕೆ, ನಿಮ್ಮ ಗೂಗಲ್ ಹಿಸ್ಟ್ರಿ ತೋರಿಸಿ. ಗೂಗಲ್ ಹಿಸ್ಟ್ರಿನಾ?
ರಸಿಕ. ಯಪ್ಪ, ಅದು ಡೈಲಿ. ಸಾಕು ನೋಡಿದ್ದು. ಇವಾಗ ನನ್ನ ಚಾನ್ಸ್. ಓಕೆ. ಟ್ರೂತ್ ಆರ್ ಡೇರ್? ಟ್ರೂತ್. ನಿಮ್ಮ ಫಸ್ಟ್ ಕ್ರಶ್ ಯಾರು? ನನ್ನ ಫಸ್ಟ್ ಕ್ರಶ್ ಹೆಲೋ, ಆರ್ ಯು ದೇರ್? ಏನಂದ್ರಿ? ಅಲ್ಲ, ನೀವು ಹುಡುಗರು ನಿಮ್ಮ ಪ್ಲೇಟಲ್ಲಿರೋ ಕಾಜು ಬರ್ಫಿನೇ ಬಿಟ್ಟು ಪಕ್ಕದ ಪ್ಲೇಟಲ್ಲಿರೋ ಬಾದುಷಾಗೆ ಯಾಕೆ ಆಸೆ ಪಡ್ತೀರಾ? ಅದೇನಪ್ಪ ಅಂದರೆ, ಡೈಲಿ ಕಾಜು ಬರ್ಫಿ ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಪಕ್ಕದ ಪ್ಲೇಟಲ್ಲಿರೋ ಜಾಂಗೀರು, ಜಿಲೇಬಿ, ಜಾಮೂನು ಇದೆಲ್ಲ ತಿನ್ಬೇಕನ್ಸುತ್ತೆ. ನೀವು ಹುಡುಗರು ಬಿಟ್ರೆ ಎಲ್ಲ ಸ್ವೀಟ್ಸ್ನು ಟೇಸ್ಟ್ ಮಾಡ್ತೀರಾ ಅಲ್ವಾ? ಪರವಾಗಿಲ್ವೇ, ಹುಡುಗರ ಬಗ್ಗೆ ಚೆನ್ನಾಗೇ ತಿಳ್ಕೊಂಡಿದ್ದೀರಾ. ಸರಿ, ಒಂದು ನಿಮಿಷ ಟಾಯ್ಲೆಟ್ಗೆ ಹೋಗಿ ಬಂದ್ಬಿಡ್ತೀನಿ. ಅದನ್ನ ಟಾಯ್ಲೆಟ್ ಅನ್ಬಾರ್ದು, ವಾಶ್ರೂಮ್ ಅನ್ಬೇಕು. ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹೋಗಿ. ಛೇ, ಯಾಕೆ ಇಷ್ಟು ಹೊತ್ತು? ಅದು ಅದು ಅರ್ಥ ಆಯ್ತು. ಬಾದುಷಾ ನೋಡಿದ ಖುಷಿಯಲ್ಲಿ ಆ ಥರ ಎಲ್ಲ ಏನಿಲ್ಲ. ಬಾದುಷಾ ನೋಡಿದ ಖುಷಿಯಲ್ಲಿ ಕೈ ತೊಳಿಬೇಕಾದ್ರೆ ನೀರು ಸಿಡಿತು ಅಲ್ವಾ? ನೀವೇನು ಅನ್ಕೊಂಡ್ರಿ? ನಾನು ಅದೇ ಅನ್ಕೊಂಡೆ. ಮತ್ತೆ ವಾಟ್ ನೆಕ್ಸ್ಟ್? ಟೈಮ್ ಎಷ್ಟಾಯ್ತು? 3:30. ಯಾಕೆ? 4 o'clockಗೆ ನಾವು ಮೂವಿಗೆ ಹೋಗ್ಬೇಕಿತ್ತು. ನಾವು ಅಂದ್ರೆ ನಾವಿಬ್ರಾ? ಇಲ್ಲ. ಮತ್ತೆ ನೀವು ನಿಮ್ಮ ಫ್ರೆಂಡಾ? ಹೌದು, ನಾನು ಮತ್ತೆ ನನ್ನ ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡಾ? ಮತ್ತೆ ಡೇಟ್ ಎಲ್ಲ? ಬ್ರೋ. ಬ್ರೋನಾ? ಹೆಲೋ, ನೀವೇ ಬ್ರೋ? ನಾನು ಬ್ರೋನಾ? ನೀನೀಗ ಬಾಯ್ ಫ್ರೆಂಡ್ ಇದ್ಮೇಲೆ ಈ ಡೇಟಿಗೆ ಏನಕ್ಕೆ ಬಂದೆ? ಬ್ರೋ, ಜಸ್ಟ್ ಟೈಮ್ ಪಾಸ್, ಚಿಲ್. ನೀನೀಗ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ ನನಗೆ ಬೇಜಾರಾಗ್ತಿಲ್ಲ. ಆದರೆ ಪದೇ ಪದೇ ಬ್ರೋ ಬ್ರೋ ಅಂತ ಇದೆಯಲ್ಲ, ಅದು ನನಗೆ ಚುಚ್ಚಿದಂಗೆ ಆಗ್ತಿದೆ. ಇಟ್ಸ್ ಓಕೆ. ನನಗೆ ಟೈಮ್ ಆಗ್ತಿದೆ, ಬರಲಾ? ಬ್ರೋ, ಬಿಲ್ ಕಟ್ಟೋದು ಮಾತ್ರ ಮರಿಬೇಡಿ. ಅಯ್ಯೋ ಇನ್ನ. ಹೇ ಬಾಬಾ ಬಾಬಾ ಬಾ. ಈ ಹುಡುಗಿರು ಬರೀ ಪ್ರೀತಿಲಿ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಈ ಡೇಟಿಂಗ್ ಅನ್ನೋ ಹೆಸರಲ್ಲೂ ಮೋಸ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಹುಷಾರು ಫ್ರೆಂಡ್ಸ್, ನೀವೇನಾದರೂ ಪರಿಚಯ ಇಲ್ಲದ ಹುಡುಗಿ ಜೊತೆ ಡೇಟಿಂಗ್ ಹೋಗಿ ಪ್ಲ್ಯಾನ್ ಮಾಡಿದರೆ ನನ್ನ ಪರಿಸ್ಥಿತಿನ ಒಂದ್ಸಲ ನೆನೆಸ್ಕೊಳ್ಳಿ.